ಏ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಂತಂದರೆ ನಾನು ಇಂಟ್ರೊಡಕ್ಷನ್ನ ತೊಗೊಂಡಿಲ್ಲ ವಿಡಿಯೋ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದಕ್ಕೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಯಾಕಂತಂದರೆ ನನಗೆ ಅಲ್ಲಿ ಮರ್ತೇ ಹೋಗ್ತಿದ್ದೆ, ನಾನು ಜಸ್ಟ್ ಕ್ಲಿಪ್ಪಿಂಗ್ ತೊಗೋತಿದ್ದೆ ಹೊರ್ತು ಇಂಟ್ರೊಡಕ್ಷನ್ ಆಗಿರ್ಬೋದು, ಕ್ಲೈಮ್ಯಾಕ್ಸಲ್ಲಿ ಎಂಡಿಂಗ್ ಆಗಿರ್ಬೋದು, ಏನೂ ಕೂಡ ನಾನು ವಿಡಿಯೋ ಮಾಡ್ಕೋತಾನೆ ಇರಲಿಲ್ಲ. ಆ್ಯಂಡ್ ಇವಾಗ ಜಸ್ಟ್ ಸ್ನಾನ ಮಾಡಿದ್ದೀನಿ, ಜಸ್ಟ್ ಹಂಗೆ ಒಂದು ಕ್ಲಿಪ್ ಹಾಕಿದ್ದೀನಿ. ಹಾಗಾಗಿ ನಾನು ಇದೇನು ಕೂದಲೆಲ್ಲ ಒಂಥರ ಕಾಣಿಸ್ತೈತೆ ಅಂತ ಅಂದ್ಕೊಂಡು ಇದು ಮಾಡ್ಕೋತಾ ಇದ್ದೆ. ಇವಾಗ ಗಣೇಶನ ಬಿಡ್ತಾ ಇದ್ದಾರೆ. ಸೊ 5 ಡೇಸಿಂದ ಗಣಪತಿ ಕೂರಿಸಿದ್ರು. ಸೊ ಇವತ್ತು ಬಿಡ್ತಾ ಇದ್ದಾರೆ. ಅದನ್ನು ಮುಗಿಸ್ಕೊಂಡೇ ಹೋಗೋಣ ಅಂತ ಸಂಜು ಹೇಳ್ಬೇಕಂದ್ರೆ, ನಾವು ಈ ಸಲ ಹೋಗಿದಾಗ ಒಂದು 7 ಡೇಸೋ 6 ಡೇಸೋ ಏನೋ ಊರಲ್ಲಿದ್ದೋ. ಯಾಕಂತಂದರೆ ಸಂಜು ಈ ಸಲ ಪ್ರಸಾದ ವಹಿಸ್ಕೊಂಡಿದ್ದ. ಅಂದರೆ ಲಾಸ್ಟಲ್ಲಿ ಪ್ರಸಾದ ಮಾಡಿಸ್ತಾರಲ್ಲ ಬಿಡಬೇಕಾದ್ರೆ, ಸೊ ಆವಾಗ ಸಂಜು ಅದನ್ನು ನಾನು ಮಾಡಿಸ್ತೀನಿ ಪ್ರಸಾದ ಅಂತ ಅಂದ್ಕೊಂಡು ಹೇಳಿದ್ದ. ಸೊ ಹಾಗಾಗಿ ನಾವು ಉಳ್ಕೋಬೇಕಾಗಿತ್ತು, ಹಂಗಾಗಿ ಉಳ್ಕೊಂಡಿದ್ದು. ಇವಾಗ ಗಣಪತಿನ ಎತ್ತಿ ಮೇಲೆ ಕೂರಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಪೊಲೀಸವ್ರು ಆಲ್ರೆಡಿ ಬಂದಿದ್ದಾರೆ. ಅದೇನೋ ಇವರು ಮುಂಚೆನೇ ಗಣಪತಿ ಕೂಡ್ಸೋಕ್ಕೆ ಪರ್ಮಿಷನ್ ತೊಗೋತಾರಲ್ಲ, ಸೊ ಆವಾಗಲೇ ಇಷ್ಟು ದಿನಕ್ಕೆ ಬಿಡ್ತೀವಿ ಅಂತ ಹೇಳಿ ಬಂದಿರ್ತಾರಂತೆ. ಸೊ ಹಾಗಾಗಿ ಅವ್ರು ಇಷ್ಟು ದಿನ ಆದಾಗ ಕಾಲ್ ಮಾಡಿ ಬರ್ತಾರಂತೆ. ಹಾಗಾಗಿ ಅವರು ಬಂದಿದ್ದಾರೆ. ಅವ್ರು ಬಂದಿರೋ ಈ ಕಾರಣದಿಂದ ಯಾರೂ ಡ್ಯಾನ್ಸ್ ಮಾಡಲಿಲ್ಲ. ಅಂದರೆ ಸಾಂಗು ಎಷ್ಟು ಕಮ್ಮಿ ಅಂದರೆ, ನಾವು ಮನೇಲೇ ಟಿ ವಿಗೆ ಎಷ್ಟೋ ಜಾಸ್ತಿ ಕೊಡ್ತೀವಿನೋ ಅಷ್ಟು ಸೌಂಡು ಕಮ್ಮಿ ಕೊಟ್ಟಿದ್ರು. ಹಂಗಾಗಿ ಯಾರೂ ಡ್ಯಾನ್ಸ್ ಮಾಡಲಿಲ್ಲ. ಅದೊಂದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದಾದಮೇಲೆ ನಾನು ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಏನು ಮಸ್ತಾಗಿ ಮಾಡಿದ್ರು ಗೊತ್ತಾ ಗಾಯ್ಸ್, ಸಕ್ಕತ್ತಾಗಿ ಮಾಡಿದ್ರು. ಅದನ್ನು ಕೂಡ ಕ್ಲಿಪ್ಪಿಂಗ್ ಇದೆ, ಅದನ್ನು ನೆಕ್ಸ್ಟ್ ಯಾವ್ದಾರ ವಿಡಿಯೋಗೆ ಆ್ಯಡ್ ಮಾಡ್ತೀನಿ. ಅದು ದೊಡ್ಡ ಗಣಪತಿ ಮಾತ್ರ ಚಿಂದಿಯಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಸಂಜುಗೆ ಚೆನ್ನಾಗಿ ಎಲ್ಲ ಇದು ಬಣ್ಣ ಎಲ್ಲ ಬಳ್ದ್ಬಿಟ್ಟವ್ರೆ. ನಮ್ಮ ಪವನನೇ ಬಳ್ದಿರೋದು ಬಣ್ಣನ ಚೆನ್ನಾಗಿ ಎಲ್ಲ ಮೆತ್ತಾಕ್ಬಿಟ್ಟವ್ರು ಹಂಗೆ. ಆ್ಯಂಡ್ ಹಂಗೂ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಬಟ್ ನಾನು ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಸೌಂಡೇ ಇಲ್ಲ ಮಾಡ್ಕೊಂಡೇನು ಅಂತ ಅಂದ್ಕೊಂಡು. ಸೊ ನಾವೀಗ ಹೊಳೇಲಿ ಗಣಪತಿನ ಬಿಡ್ತಾ ಇರೋದು. ಹಾಗಾಗಿ ಹೊಳೆ ಹತ್ರ ಬಂದೆ. ನಾನು ಬಂದೇ ಇರಲಿಲ್ಲ, ತುಂಬ ದಿನಗಳಾಗಿತ್ತು. ಅಂದರೆ ಮನೆ ಹತ್ರ ನಿಂತ್ಕೊಂಡ್ರೇ ಹೊಳೆ ಕಾಣಿಸುತ್ತೆ. ನಮ್ಮ ಮಾವ ಅವ್ರು ಮನೆ ಕಟ್ತಾ ಇದ್ದಾರೆ, ಅಲ್ಲಂತೂ ನಿಂತ್ಕೊಂಡ್ರೆ ಮಾತ್ರ ಬ್ಯಾಕ್ಗ್ರೌಂಡಲ್ಲಿ ಮಸ್ತಾಗಿ ಹೊಳೆ ಕಾಣಿಸುತ್ತೆ. ಹಾಗಾಗಿ ನಾವು ಅಷ್ಟು ಅಲ್ಲಿಂದನೇ ನೋಡ್ಕೊತಿದ್ದೋ, ಬರೋಕ್ಕೆಲ್ಲ ನಾವು ಟ್ರೈ ಮಾಡಿರಲಿಲ್ಲ. ಇವತ್ತು ಗಣಪತಿ ಬಿಡ್ತಾ ಇದ್ದಾರೆ ಅಂತ ಸಂಜುನ ಕೇಳಿದೆ ಬರಲಾ ನಾನು ಅಂತ. ಹ್ಞೂ ಬಾ ಅಂತ ಹೇಳಿದ್ರು. ಹಂಗಾಗಿ ಬಂದೆ ನಾನು. ನೋಡ್ತಾ ಇರ್ಬೋದು ಹೊಳೆ ಎಷ್ಟು ತುಂಬಿದೆ ಅಂತ. ಆ್ಯಂಡ್ ಅದೇನೋ ಟ್ಯಾಂಕ್ ಕೂಡ ಕಟ್ತಾ ಇದ್ದಾರೆ, ಅದು ಆಮೇಲೆ ನೆಕ್ಸ್ಟು ಗಣಪತಿ ಬಿಡಬೇಕಾದ್ರೆ ಕಾಣಿಸುತ್ತೆ. ಇವಾಗ ಗಣಪತಿನ ಎತ್ಕೊಂಡು ಬರ್ತಾ ಇದ್ದಾರೆ. ಇವರು ದೋಣಿಲಿ ಬಿಡೋದು ಗಣಪತಿನ. ನಾನು ಅದನ್ನು ಯಾವಾಗಲೂ ಒನ್ ಟೈಮ್ ನೋಡಿದ್ದೆ. ನಮ್ಮ ಸಂಜುಗೆ ನೋಡಿ ಚೆನ್ನಾಗಿ ಬಣ್ಣ ಹಾಕ್ಬಿಟ್ಟವ್ರೆ, ಟೋಪಿಗೂ ಕೂಡ ಹಾಕ್ಬಿಟ್ಟವ್ರೆ. ಒಂಥರ ಬಣ್ಣ ಹಾಕಿರೋದಕ್ಕೆ ನಮ್ಮ ಸಂಜು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತವನೆ. ಅದ್ರಲ್ಲಿ ಬೇರೆ ಕಟಿಂಗು ಶೇವಿಂಗ್ ಎಲ್ಲ ಮಾಡಿಸ್ಬಿಟ್ಟವನಲ್ಲ, ಒಂಥರ ಡಿಫ್ರೆಂಟಾಗಿ. ಆ್ಯಂಡ್ ಫಸ್ಟು ಗಣಪತಿನ ಡೈರೆಕ್ಟ್ ಬಿಟ್ಬಿಡಲ್ಲ, ಪೂಜೆ ಮಾಡಿ ಗಣಪತಿನ ಬಿಡೋದು. ನಂಗೆ ಅಷ್ಟು ಗೊತ್ತಿರಲಿಲ್ಲ, ಯಾಕಂದರೆ ಅವಾಗ ಬಂದಿದ್ದು ನಾನು ಸಂಜು ಒಂದ್ಸಲ ಲವ್ ಮಾಡಬೇಕಾದ್ರೆ. ಇದರಲ್ಲೂ ಒಂದು ಇನ್ಸಿಡೆಂಟ್ ಇದೆ. ಹೀಗೆ ಗಣಪತಿ ಬಿಡೋಕ್ಕೆ ಅಂತ ಆವಾಗ ಸಾಂಗ್ ಎಲ್ಲ ಸ್ವಲ್ಪ ಅಲೋ ಇತ್ತು. ಗಣಪತಿ ಬಿಡೋಕ್ಕೆ ಅಂತ ಬಂದಿದ್ದು ನಾನು ನಮ್ಮ ಅತ್ತೆ ಜೊತೆಲ್ಲ ಯಾರ ಜೊತೆಲೋ ಬಂದಿದ್ದೆ. ಆವಾಗ ಸಂಜು ನನ್ನ ಪರ್ಮಿಷನ್ ಕೇಳಿ ಡ್ಯಾನ್ಸ್ ಮಾಡಿದ್ದ. ಅದು ನಿಜವಾಗ್ಲೂ ನಾನು ಅವನು ಮಾತೇ ಆಡ್ತಾ ಇರಲಿಲ್ಲ ಹೇಳಬೇಕಂದ್ರೆ. ಆದ್ರೂ ಕೂಡ ಅವನು ನನ್ನ ಪರ್ಮಿಷನ್ ಕೇಳ್ದ ಡ್ಯಾನ್ಸ್ ಮಾಡಲಾ ಅಂತ. ಅಂದರೆ ಸೊನ್ನೆ ಮಾಡಿ ಹಿಂಗೆ ಕತ್ತಲ್ಲಿ ಹಿಂಗೆ ಮಾಡಲಾ ಅಂತ ಅಂದ್ಕೊಂಡು ಕೇಳಿ ಡ್ಯಾನ್ಸ್ ಮಾಡ್ದ. ನಾನು ಅವಾಗ ಹ್ಞೂ ಮಾಡು ಅಂತಂದೆ. ಅವಾಗ ಡ್ಯಾನ್ಸ್ ಮಾಡಿದ್ದ. ಅದೊಂಥರ ನಂಗೆ ನೆನಪಾಗ್ತಿತ್ತು ಆ ಸ್ಪಾಟಲ್ಲಿ. ಯಾಕಂದರೆ ನಾವು ಲವ್ ಮಾಡಬೇಕಾದ್ರೆ ಏನೇನು ಮಾತಾಡಿರ್ತೀವಿ, ಏನೇನೋ ಪ್ರತಿಯೊಂದು ಆ ಸ್ಪಾಟಿಗೆ ಹೋದ ತಕ್ಷಣ ಎಲ್ರಿಗೂ ಕೂಡ ನೆನಪಾಗ್ಬಿಡುತ್ತೆ ಅಲ್ವಾ. ಸೊ ನಮಗೂ ಕೂಡ ಹಾಗೆ ನೆನಪಾಯ್ತಿತ್ತು. ಆವಾಗ ಬಂದಿದ್ದು ನಾನು ಗಣಪತಿ ಬಿಡಬೇಕಾದ್ರೆ. ಇನ್ನು ನಾನು ಬಂದೇ ಇರಲಿಲ್ಲ, ಎಷ್ಟೋ ವರ್ಷ ಆಗಿತ್ತು, ಇವತ್ತೇ ಬಂದಿದ್ದು. ಸೊ ಇಲ್ಲಿ ಕಳಶಕ್ಕೆ ಮತ್ತು ಗೌರಮ್ಮಂಗೆ ಮತ್ತು ಬಾಗಣ ಅದೇನೇನೋ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಬಾಗಣನೂ ಕೂಡ ನನಗೇನೆ ಹಿಡ್ಕೊ ಅಂತ ಕೊಟ್ಟಿದ್ದರು. ಬಟ್ ನಾನು ವೀಡಿಯೋಸ್ ಮಾಡಬೇಕು ಯೂಟ್ಯೂಬ್ಗೆ, ನಾನು ಹಿಡ್ಕೊಳ್ಳಲ್ಲ ಆಂಟಿ, ಬೇಡ, ನಾನು ನೈಟ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿದ್ದೆ, ಬೇಡ ಆಂಟಿ ಅಂದ್ಬಿಟ್ಟು ನಾನು ಅಲ್ಲೇ ಒಂದು ಹುಡುಗಿ ಇದ್ಲು, ಅವಳಿಗೆ ಕೊಟ್ಬಿಟ್ಟೆ, ನಾನು ಹಿಡ್ಕೊಳ್ಳಲ್ಲ ಅಂತ ಅಂದ್ಕೊಂಡು. ಯಾಕಂದರೆ ನಾನು ಬೇರೆ ಏನಾದರೂ ಡ್ರೆಸ್ ಚೂಡಿದಾರೋ ಏನಾದರೂ ಒಂದು ಹಾಕಿದರೆ ಹಿಡ್ಕೊಳ್ಳೋದಕ್ಕೂ ಒಂಥರ ಕಂಫರ್ಟಬಲ್ ಆಗಿರುತ್ತೆ, ಸರಿ ಅಂತಲೂ ಕೂಡ ಅನಿಸುತ್ತೆ. ನಾನು ನೋಡಿದ್ರೆ ನೈಟ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದು ವೀಡಿಯೋ ಮಾಡಬೇಕು ಯೂಟ್ಯೂಬ್ಗೆ, ಯಾರೂ ಸರಿಯಾಗಿ ಮಾಡಿಕೊಡೋದಿಲ್ಲ ಅಂತ ಅಂದ್ಕೊಂಡು ನಾನೇ ಸರಿ ಬೇಡ ಆಂಟಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಆ್ಯಂಡ್ ಇವಾಗ ಗಣಪತಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲೇ ಒಂದು 5 ಜನ ಮುತ್ತೈದೆಯರು. ಸೊ ನನ್ನನ್ನು ಕೂಡ ಕೂಗಿದ್ರು. ನಾನು ಬೇಡ, ದೊಡ್ಡವ್ರು ಮಾಡ್ಬೇಕಾದ್ರೆ ನಾನೇನಕ್ಕೆ ಚಿಕ್ಕವಳು ಅಂತ ಅಂದ್ಬಿಟ್ಟು, ಪರವಾಗಿಲ್ಲ ನೀವೇ ಮಾಡಿ ಆಂಟಿ ಅಂತಂದೆ. ಸೊ ಅವರೇ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಇನ್ನೊಂದು, ಸಂಜು ಕೈಲೇನಾದರೂ ನಾನು ವೀಡಿಯೋ ಮಾಡೋದಕ್ಕೆ ಕೊಟ್ಟೆ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಅವ್ನು ಎಲ್ರೂ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಬಿಡ್ತಾನೆ, ಅದು ಒಂದೇ ಸ್ವಲ್ಪ ಪ್ರಾಬ್ಲಮ್ಮು. ಸೊ ಇವಾಗ ಗಣಪತಿನ ತೊಗೊಂಡೋಗಿ ದೋಣಿ ಒಳಗೆ ಕೂರಿಸ್ತಾ ಇದ್ದಾರೆ. ಇದರಲ್ಲಿ ಎಷ್ಟೋ ಜನ ನಾನು ಗಣಪತಿನ ಅಷ್ಟೇ ವೀಡಿಯೋ ಕ್ಯಾಪ್ಚರ್ ಮಾಡ್ತಿರೋದು, ಬಟ್
ಆದರೂ ಎಷ್ಟೋ ಜನ ವೀಡಿಯೋದಲ್ಲಿ ಬಂದಿದ್ದಾರೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಬೈ ಚಾನ್ಸ್ ವೀಡಿಯೋ ಏನಾದ್ರು ನೋಡಿದ್ರೆ ನಿಮ್ಗೆ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ಇದನ್ನು ಸಂಜೆ ಕೇಳಿಬಿಟ್ಟೆ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಒಂದು ಸಲ ಕೇಳಿದೆ ನಾನು, ಹಿಂಗೆಲ್ಲ ಬಂದಿದ್ದಾರಲ್ಲ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾ ಬೇಡ ಅಂತ. ಪರವಾಗಿಲ್ಲ ಮಾಡು, ನಾವೇನು ಅವ್ರನ್ನೇ ಝೂಮ್ ಹಾಕಿ ವಿಡಿಯೋ ಏನು ಮಾಡಿಲ್ಲ. ನಾವು ದೇವ್ರನ್ನ ವಿಡಿಯೋ ಮಾಡೋದಕ್ಕೆ ಹೋದಾಗ ಅವರೆಲ್ಲ ಜೊತೆಲಿ ಇರೋದ್ರಿಂದ ಬರೋ ಸಹಜ. ಬರೀ ಗಣಪತಿ ಅಂದರೆ ಬರೀ ಗಣಪತಿ ಒಂದೇ ಕುತ್ಕೊಂಡು ನಾವು ದೇವ್ರನ್ನ ಬಿಡೋದಕ್ಕೆ ಆಗೋದಿಲ್ಲ. ಅಕ್ಕಪಕ್ಕ ಜನ ಇರಲೇಬೇಕು. ಸೊ ವಿಡಿಯೋದಲ್ಲಿ ಕಾಣಿಸ್ತಾರೆ, ಏನು ಮಾಡೋದಕ್ಕಾಗಲ್ಲ, ನೀನು ಅಪ್ಲೋಡ್ ಮಾಡು, ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೊಳೆ ನೋಡ್ಬೋದು ನೀವು ಎಷ್ಟು ತುಂಬಿದೆ ಅಂತ ಹೇಳಿ. ಇಲ್ಲೆಲ್ಲ ಆಟ ಆಡೋಕ್ಕೆ ಬರ್ತಾಯಿದ್ದೋ ನಾವು ಮುಂಚೆ. ಒಂದು ಹೊಸ ಟ್ಯಾಂಕ್ ಬೇರೆ ಕಟ್ತಾ ಇದ್ದಾರೆ ನೀರಿಂದು. ಆವಾಗ ಇಲ್ಲಿಂದ ಅಲ್ಲಿ ಆ ಕಡೆ ಸೇತುವೆವರೆಗೂ ನಡ್ಕೊಂಡು ಹೋಗ್ಬೋದಿತ್ತು. ಅಲ್ಲಿ ಮರಗಳೆಲ್ಲ ಕಾಣಿಸ್ತಿದೆಯಲ್ಲ, ಅದು ಚಂದಗಾಲು. ಒಂಥರ ನೋಡೋದಕ್ಕೆ ಚಂದ. ನಾವು ಮುಂಚೆ ಎಲ್ಲ ಬೆಂಗಳೂರು ಮೈಸೂರಲ್ಲೆಲ್ಲ ಇದ್ದರೆ ನಾವು ಎಲ್ಲೂ ಹೋಗೋದೇ ಇಲ್ಲ. ಬೆಂಗಳೂರಿಂದನೂ ಅಷ್ಟೇ ಊರಿಗೆ ಹೋದಾಗ ತುಂಬ ಖುಷಿ ಆಯ್ತಿತ್ತು. ಇವಾಗ ಮೈಸೂರಲ್ಲಿ ಹೋಗ್ತಾನೆ ಇರ್ತೀವಲ್ಲ, ಅಷ್ಟು ಏನು ಅನಿಸಲ್ಲ. ಆದರೂ ಇಲ್ಲಿ ನಾನು ಮೈಸೂರಲ್ಲಿ ಮನೇಲಿ ಒಳಗೇ ಇರ್ತೀನಿ. ಸೊ ಹಾಗಾಗಿ ಊರು ಸೈಡ್ಗಳಲ್ಲಿ ಹೋದಾಗ ಹೊಳೆ ಕೆರೆ ಅದು ಇದು ಎಲ್ಲ ನೋಡಿದಾಗ ಒಂಥರ ಏನೋ ಒಂಥರ ಖುಷಿ. ಕಾಲುವೆಲೂ ಅಷ್ಟೇ ನೀರು ತುಂಬೋಗೈತೆ. ಕಾಲುವೆನ ದಾಟ್ಬೋದಿತ್ತು, ಇವಾಗ ದಾಟೋದಕ್ಕೆ ಆಗಲ್ಲ, ಅಷ್ಟು ನೀರು ತುಂಬೋಗಿದೆ. ಹೊಳೆನೂ ಅಷ್ಟೇ ತುಂಬ ನೀರು ತುಂಬೈತೆ. ಇವಾಗ ಅವರು 3 ರೌಂಡ್ ಏನೋ ದೇವ್ರನ್ನ ಸುತ್ತಿಸ್ಬೇಕಂತೆ. ಸೊ ಹಾಗಾಗಿ ದೇವ್ರನ್ನ ಸುತ್ತಕ್ಕೆ ಅಂತ ಹೋಗ್ತಾ ಇದ್ದಾರೆ 3 ರೌಂಡು. ನೋಡಿ, ಇದೆಲ್ಲ ಸಂಜು ಮಾಡಿರೋದು ವಿಡಿಯೋ. ಅವ್ರು ಏರಿದವರು, ಅವ್ರು ಬೀದಿಯವರು ಅಂತ ಎಲ್ರೂ ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾನೆ. ನಾನಂತೂ ವಿಡಿಯೋ ಮಾಡಿಲ್ಲ, ಇದನ್ನು ಸಂಜು ಮುಂಗೆಲ್ಲ ಕ್ಯಾಪ್ಚ್ ಮಾಡಿರೋದು. ಇವಾಗ ಅವ್ರು ಕೂಗೋದನ್ನ ಹಾಗೆ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇಲ್ಲಿ ದೊಡ್ಡವರೆಲ್ಲ ನಿಂತ್ಕೊಂಡಿದ್ರಲ್ಲ, ಅವರೆಲ್ಲ ಹೇಳ್ಕೊಡ್ತಾ ಇದ್ರು, ಜಾಸ್ತಿ ದೂರ ಕರ್ಕೊಂಡು ಹೋಗ್ಬೇಡ ಕಣಪ್ಪ, ಅಲ್ಲಿ ತುಂಬ ಆಳ ಇದೆ, ಸಾಕು ಬಂದ್ಬಿಡಿ ಅಂತ. ಯಾರಿಗೇ ಆಗಲಿ ಭಯ ಅಲ್ವಾ. ಇವಾಗ ಈ ಥರ ಇನ್ಸಿಡೆಂಟ್ಗಳು ಸ್ವಲ್ಪ ಕಮ್ಮಿ ಆಗಿದೆ. ಮುಂಚೆ ಎಲ್ಲ ತುಂಬ ಜಾಸ್ತಿ ಇತ್ತು. ಇವಾಗ ಪೊಲೀಸವರು ಎಲ್ಲೇ ಗಣಪತಿ ಬಿಟ್ರು ಹೋಗೋದ್ರಿಂದ ಈ ಥರ ಇನ್ಸಿಡೆಂಟ್ ಎಲ್ಲ ಸ್ವಲ್ಪ ಕಮ್ಮಿನೇ ಆಗಿದೆ. ಹಾಗಾಗಿ ದೊಡ್ಡವ್ರಿಗೆಲ್ಲ ಭಯ ಆಯ್ತಿತ್ತು. ಅವರೆಲ್ಲ ಕೂಗ್ತಾ ಇದ್ರು, ಜಾಸ್ತಿ ಮುಂದೆ ಹೋಗಬೇಡಿ, ಬನ್ನಿ ಅಂತ. ಯಾಕಂದರೆ ತುಂಬ ಆಳ ಇದೆ. ಆ್ಯಂಡ್ ಇನ್ನೊಂದು ಹೊಳೆಗಳೆಲ್ಲ ಏನಕ್ಕೆ ಆಳ ಜಾಸ್ತಿ ಅಂದರೆ ಮರಳುಗಳನ್ನ ತೆಗೆದು ಬಿಡ್ತಾರಲ್ವ, ಅಂದರೆ ಮರಳನ್ನ ಮಾರೋದಕ್ಕೆ. ಇವಾಗ ಆ ಥರದ್ದೆಲ್ಲ ಇಲ್ಲ, ಬಟ್ ಮುಂಚೆ ಎಲ್ಲ ತೆಗಿತಿದ್ರಲ್ಲ, ಹಾಗಾಗಿ ಆಳ ಜಾಸ್ತಿ. ಇವಾಗ ಕಳಶ ಏನೋ ಬಿಡ್ತಾ ಇದ್ದಾರೆ. ಕಳಶ ಎಲ್ಲ ಬಿಟ್ಟು ಆ ಚೊಂಬಲ್ಲಿ ನೀರು ತಗೋಬೇಕಂತೆ. ಅಲ್ಲಿ ಯಾರೋ ದೊಡ್ಡವ್ರು ಹೇಳ್ತಾ ಇದ್ರು, ನೀರು ತಗೊಳ್ಳಿ ಅಂತ. ಮರ್ತ್ಬಿಟ್ಟಿರಾ, ನೀರು ತಗೊಳ್ಳಿ ಅಂತ. ಆ್ಯಂಡ್ ಹಾಗೆ ಅವರು ಕಾಯಿ ಬ್ಲೌಸ್ ಪೀಸ್ ಎಲ್ಲ ಬಿಡ್ತಾ ಇದ್ರಲ್ಲ, ತಟ್ಟೆನೂ ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡು ಅದನ್ನು ಕೂಡ ಹೇಳ್ಕೊಡ್ತಾ ಇದ್ರು. ಸೊ ಎಲ್ಲನೂ ಕೂಡ ದೊಡ್ಡವ್ರು ಬಂದಿದ್ರಲ್ಲ, ಹಾಗಾಗಿ ಎಲ್ಲನೂ ಕೂಡ ಹೇಳ್ಕೊಡ್ತಾ ಇದ್ರು ಅವರು. ಆ್ಯಂಡ್ ಹಂಗೆ ಗಣಪತಿನ ಇನ್ನೊಂದು ಕ್ವಾಟ್ಲೆ ಐತೆ, ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತದು. ಇವಾಗ ಗಣಪತಿನ ಬಿಡಬೇಕಲ್ವ, ಸೊ ಹಾಗಾಗಿ ಅವರೆಲ್ಲ ಬರ್ತಾ ಇದ್ದಾರೆ. ಅಂದರೆ ಎಲ್ಲರೂ ಇಳಿಸಿ ಅವರು ಮೀನು ಹಿಡಿಯೋರೇ ಗಣಪತಿನ ಬಿಡೋದು. ಯಾಕಂದರೆ ಅವ್ರಿಗೆ ಈಜು ಬರುತ್ತಲ್ವ, ಸೊ ಹಾಗಾಗಿ ಎಲ್ಲರೂ ಇಳಿಸ್ಬಿಟ್ರು. ಈಜು ಬರೋರ್ನಷ್ಟೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಣಪತಿನ ಬಿಡೋದಕ್ಕೆ. ಅದಕ್ಕೆ ಎತ್ತುತ್ತಾ ಇದ್ದಾರೆ ಎಲ್ಲ ಗಣಪತಿ ಬಿಡೋದಕ್ಕೆ. ಒಂದು 4 ಮೆಂಬರ್ಸ್ ಏನೋ ಬಿಡ್ತಾರಷ್ಟೇ. ಇವರೆಲ್ಲ ದೋಣಿ ಹಿಡ್ಕೋತವ್ರೆ, ಯಾಕಂದರೆ ಅದು ಗಣಪತಿ ಹಂಗೆ ಸ್ಕಿಡ್ ಆಗಿಬಿಡುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಮುಂದೆ ಹೋಗಿ ಬಿಡ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಗಣಪತಿನ ಒಂದು ಸಲ ಮುಳುಗಿಸಿ ಎತ್ತಬೇಕಂತೆ. ಅದನ್ನು ಹೇಳ್ತಾ ಇದ್ರು, ಒಂದೇ ಸಲ ಮುಳುಗಿಸ್ಬಿಟ್ರು. ಅದಕ್ಕೆ ಅಯ್ಯೋ ಒಂದೇ ಸಲ ಮುಳುಗಿಸ್ಬಿಟ್ರಲ್ಲಪ್ಪ, 3 ಸಲ ಮುಳುಗಿಸಿ ಎತ್ತಬೇಕಿತ್ತು ಅಂದ್ಕೊಂಡು ಅಲ್ಲೆಲ್ಲ ಹೇಳ್ತಾಯಿದ್ರು. ಮತ್ತು ಅದು ಅಲ್ಲಿಗೆನೂ ಕೂಡ ಬಿಟ್ಬಿಟ್ರು. ಅದಕ್ಕೆ ಅಲ್ಲಿಗೆ ಎಳ್ಕೊಳ್ರು ಅಂದ್ಕೊಂಡು ಹೇಳ್ತಾಯಿದ್ರು. ಸೊ ದೊಡ್ಡವ್ರು ಇರೋದ್ರಿಂದ ಸ್ವಲ್ಪ ಹೇಳ್ಕೊಡ್ತಾರೆ. ಅಂದರೆ ಹುಡುಗರುಗಳಿಗೆ ಅಷ್ಟು ಗೊತ್ತಾಗಲ್ಲ ಅಲ್ವಾ, ಹಾಗಾಗಿ. ಸೊ ಅವರು ಗಣಪತಿನ 3 ಸಲ ಮುಳುಗಿಸಿ ಎತ್ತಿ ಅಂತ ಅಂದರೆ ಅವರು 3 ಸಲ ಮುಳುಗಿ ಎದ್ದೇಳ್ತವ್ರೆ. ಗಣಪತಿನಾದರೂ ಆಗಲಿಲ್ಲ, ನಾವಾದರೂ ಮುಳುಗೋಣ ಅಂತ. ಸೊ ಇಷ್ಟೇ ಗಣಪತಿ ಬಿಟ್ಟಿದ್ದು. ನೆಕ್ಸ್ಟು ಇವಾಗ ಹೊರಡೋದೇನೆ ನಾವು. ನಾನು ನಮ್ಮ ಅತ್ತೆ ಜೊತೆ ಬಂದಿದ್ದು. ಸಂಜು ಗಾಡೀಲಿ ಕರ್ಕೊಂಡು ಹೋಗ್ತೀನಿ ಇರು ಅಂತ ಅಂದ. ಅದಕ್ಕೆ ನಾನು ಅವನ ಜೊತೆಲೇ ಇದ್ದೆ ವಿಡಿಯೋ ಮಾಡಿಕೊಂಡು. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾಕೋ ಈ ಸೈಡು ಸರಿಯಾಗಿ ಕಾಣಿಸ್ತಿಲ್ಲ ಸಂಜು, ಆ ಸೈಡ್ ಕಾಣಿಸುತ್ತೆ ಅಂತ. ಅವನಿಗೆ ಬಣ್ಣ ಎಲ್ಲ ಮೆತ್ಕೊಂಡಿರೋದು ಅವ್ನು ನೋಡೇ ಇರಲಿಲ್ಲ. ನೋಡ್ಕೊಂಡು ಮುಖ ಎಲ್ಲ ಇದೇನು ಹಿಂಗೆ ಮೆತ್ತಾಕ್ಬಿಟ್ಟವ್ರೆ ನನಗೆ ಅಂದ್ಕೊಂಡು ಮುಖ ಒರೆಸ್ಕೊತಾ ಇದ್ದ. ಅದಕ್ಕೆ ನಾನು ಹೌದು ಜಾಸ್ತಿ ಹಾಕ್ಬಿಟ್ಟವ್ರು ನಿನಗೆ, ಬಾ ಇವಾಗ ನಾವು ಹೊರಡೋಣ ಗಾಡೀಲಿ ಅಂದ್ಕೊಂಡು ನಾವು ಗಾಡಿ ತೊಗೊಂಡು ಹೋಗಿದ್ದೋ ಅಲ್ಲಿಗೆ ಗಣಪತಿ ಬಿಡೋತವು. ಅದಕ್ಕೆ ಹೋಗೋಣ ಬಾ ಅಂತ ಕೂಗ್ತಾ ಇದ್ದೆ. ನಾನು ಹೋಗಬೇಕಿತ್ತು, ಬಟ್ ಹಂಗೆ ಅವ್ರ ಫ್ರೆಂಡ್ ಯಾರೋ ಕೂತ್ಕೊಂಡ್ರು, ಸರಿ ಅಂದ್ಬಿಟ್ಟು ನಾನು ನಡ್ಕೊಂಡೇ ಹೋದೆ. ಹತ್ರ ಅಲ್ಲಿ ಹೊಳೆಗೂ ಕೂಡ ಮನೆಗೂ ಹತ್ರ. ಅಂದರೆ ಕಾವಲೆ ಏನಾದರೂ ತುಂಬಿಲ್ಲ ಅಂದಿದ್ರೆ ಕಾವಲೆಯಿಂದ ದಾಟೆ ಆರಾಮ್ಸಾಗಿ ಮನೆಗೆ ಹೊಂಟೋಗ್ಬಿಡ್ಬೋದಿತ್ತು. ಬಟ್ ಕಾವಲೆ ತುಂಬಿರೋದ್ರಿಂದ ಸ್ವಲ್ಪ ರೋಡ್ ಸೈಡಲ್ಲಿ ಹೋಗಬೇಕು ಮನೆಗೆ, ಸ್ವಲ್ಪ ದೂರ ಆಗುತ್ತೆ ಅಷ್ಟೇ.
ಹಂಗೂ ನಾನು ನಡ್ಕೊಂಡು ಅಲ್ಲಿಂದ ಬೇಗನೆ ಬಂದೆ ವಿಡಿಯೋ ಮಾಡಬೇಕು ಅಂತ. ಪ್ರಸಾದ, ಮೊಸರನ್ನ ಮತ್ತು ಪುಳಿಯೋಗರೆ ಮಾಡಿಸಿದ್ದಾರೆ. ಅದು ಕ್ಲಿಪ್ಪಿಂಗ್ಸ್ ತೊಗೊಡ್ಬೇಕಿಲ್ಲ ಅಂದರೆ ಯಾಕಂದರೆ ಕೊಟ್ಬಿಡ್ತಾರಲ್ಲ, ಈಚೆ ಇಟ್ಕೊಂಡು ಅನ್ನ ಸಂತರ್ಪಣೆ ಮಾಡಿಬಿಡ್ತಾರೆ. ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಮುಂಚೆನೇ ಬಂದು ವಿಡಿಯೋ ಮಾಡಿಕೊಂಡೆ. ಇವಾಗ ಪ್ರಸಾದ ಕೊಡ್ತಾಯಿದ್ದಾರೆ. ಪ್ರಸಾದ ಅದೇ ಪುಳಿಯೋಗರೆ ಮತ್ತು ಮೊಸರನ್ನ. ನಾನು ಅದಕ್ಕೆ ನೋಡ್ಕೊಂಡು ಹಾಕು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಸ್ವಲ್ಪನೇ ಹಾಕು, ಮತ್ತೆ ಹಾಕ್ಸ್ಕೊಳ್ಳಿ ಅಂದ್ಕೊಂಡು ಹೇಳ್ತಾ ಇದ್ದೆ. ಯಾಕಂದರೆ ವೇಸ್ಟ್ ಮಾಡಬಾರ್ದಲ್ವ, ಸೊ ಹಾಗಾಗಿ. ಆ್ಯಂಡ್ ಇನ್ನೊಂದು ಪುಳಿಯೋಗರೆ ಮಾತ್ರ ಬೇಗ ಖಾಲಿ ಆಗೋಯಿತು, ಮೊಸರನ್ನ ಮಾತ್ರ ಸ್ವಲ್ಪ ಉಳಿದಿತ್ತು. ಆಮೇಲೆ ಅದನ್ನು ಕೂಡ ಎಲ್ಲ ಕೊಟ್ಬಿಟ್ಟು ನಾವು ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಮುಗಿದ್ಮೇಲೆ ನಾನು ಯಾವುದೂ ವೀಡಿಯೋಸ್ ಮಾಡಲಿಲ್ಲ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕಳ್ಳ ಪೊಲೀಸ್ ಆಡೋಣ ಅಂತ ಅಂದ್ಕೊಂಡು ನಮ್ಮ ಅತ್ತೆ ಮನೆಗೆ ಬಂದೆ. ನಾನು ನಮ್ಮ ಅತ್ತೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ವಿ ಕಳ್ಳ ಪೊಲೀಸ್ನ. ಒಂಥರ ಚೆನ್ನಾಗಿತ್ತು, ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಅಂದರೆ ನಮ್ಮ ಮಕ್ಕಳು ಫಸ್ಟು ಚಿಕ್ಕವರಿದ್ದು, ಇವಾಗೆಲ್ಲ ದೊಡ್ಡವರಾಗೋರಲ್ವ, ಮತ್ತೆ ಮಗ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಒಂಥರ. ಅಲ್ಲಿಂದ ನಾನು ಯಾಕೋ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ನೈಟು ಏನಾದರೂ ತಿನ್ನೋಣ ಅಂದ್ಕೊಂಡು ಪಾನಿಪುರಿ ತಿನ್ನೋಣ ಅಂತ ಹೋದೆ. ನಾನು ಸಂಜೆಗೆ ಲೈಟ್ ನೋಡು ಬ್ಲಿಂಕ್ ಆಯ್ತಾ ಇದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ. ಯಾವುದೋ ಮೆಡಿಕಲ್ ಅದು, ಅಲ್ಲೇ ಊರೊಳಗೇನೆ, ಅಂದರೆ ಹಂಪಾಪುರದಲ್ಲೇ. ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ. ತುಂಬ ದಿನ ಆಗಿತ್ತು ತಿಂದು, ಅಂದರೆ ಜ್ವರ ಬಂದಾಗಲಿನ ಸರಿಯಾಗಿ ತಿಂದಿರಲಿಲ್ವಲ್ಲ ನಾನು, ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತ ಬಂದಿದ್ದೆ. ನಾನು ಮಸಾಲೆ ತೊಗೋಬೇಕಾಗಿತ್ತು, ಬಟ್ ಸಂಜು ಬೇಡ ಪಾನಿಪುರಿನೇ ತೊಗೊಳ್ಳೋಣ ಇಬ್ಬರೂ ಅಂದ್ಬಿಟ್ಟು ಪಾನಿಪುರಿ ತೊಗೊಂಡ್ವಿ. ಬಟ್ ಗೋಲ್ಗುಪ್ಪನೇ ಬೇರೆ ಥರ ಟೇಸ್ಟು, ಪಾನಿಪುರಿನೇ ಬೇರೆ ಥರ ಟೇಸ್ಟು. ಸೊ ಆ ಗೋಲ್ಗುಪ್ಪನೇ ಚೆಂದ ಆದ್ರೂ ನಾವೀಗ ತಿನ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಊರಿಗೆ ಹೋಗೋದೇನೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.